ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಳ್ಳಿ ಜೀವನ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಿಟಿ ಜೀವನಕ್ಕಿಂತ ಕಂಪೇರ್ ಮಾಡಿದ್ರೆ ಹಳ್ಳಿ ಜೀವನನೇ ತುಂಬ ಚೆಂದ ಅಂತ ಹೇಳ್ಬೋದು. ನಾನು ದಿನನಿತ್ಯ 1 ಲೀಟ್ರ್ನ ಹಾಲನ್ನ ತೊಗೊತೀನಿ. ಅದರಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ಮಾಡ್ತೀನಿ. ಮೊಸರು ಮೇಲೆ ಕೆನೆ ಕಟ್ಟತ್ತಲ್ವ, ಆ ಕೆನೆನ ಎತ್ತಿಗ್ಬಿಟ್ಟು ಮರಳಾಗಿ ತುಪ್ಪನ ಮಾಡೋಣ. ಇದು ಒಳ್ಳೆ ಘಮ ಕೊಡ್ತಾಯಿತ್ತು. ಮನೆಯೆಲ್ಲ ಸ್ಮೆಲ್ಲು ಅಷ್ಟೇ ರುಚಿಯಾಗಿತ್ತು. ತಿನ್ನೋಕ್ಕೆ ಕೂಡ ಅಷ್ಟು ಚೆನ್ನಾಗಿತ್ತು. ಕೈ ತೊಳೆದ ಮೇಲೆ ಕೂಡ ಕೈ ಅಷ್ಟೊಂದು ಸ್ಮೆಲ್ ಬರ್ತಾಯಿತ್ತು. ಸುವಾಸನೆ ಅಂತೂ ತುಂಬ ಸಖತ್ತಾಗಿತ್ತು. 1 ಲೀಟ್ರನ್ನ ತಗೊಂಡು ಅರ್ಧ ಲೀಟ್ರ್ನಷ್ಟು ಹಾಲನ್ನ ಹಾಕ್ಕೊಂಡು ಮಣ್ಣಿನ ಪಾತ್ರೆಯಲ್ಲಿ ನಾನು ಕಾಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮೊಸರನ್ನೋದು ಬರುತ್ತೆ. ಒಂದು ಕುದಿ ಬಂದರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಹಾಲು ತಣ್ಣಗಾದ ನಂತರ ನಾವು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಕ್ಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಗಟ್ಟಿ ಮೊಸರಾಗಿರುತ್ತೆ. ನಾವು ಮೇಲ್ಗಡೆ ಪದರ ಇರುತ್ತಲ್ವ, ಈ ಕೆನೆ ಅನ್ನೋದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳಿಗೊಂದ್ಸರಿ, ಇಲ್ಲಾಂದರೆ 15 ದಿನಕ್ಕೊಂದ್ಸರಿ ಕೂಡ ನಾವು ಮೊಸರನ್ನ ಮಾಡ್ಕೋಬೋದು. ನಾನಿಲ್ಲಿ 15 ದಿನಕ್ಕೊಂದ್ಸರಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ಪೂಜೆನ ಮಾಡಿಬಿಟ್ಟು ನಾನಿಲ್ಲಿ ತುಪ್ಪನ ಮಾಡ್ಕೊಳ್ಳೋಣ ಅಂತ 2 ವೀಳ್ಯದ ಎಲೆನ ತಗೋತಾ ಇದ್ದೀನಿ. ನಾನು ಚಿಕ್ಕದಾಗಿ ಪಾಟಲ್ಲಿ ಗಿಡನ ಇಕ್ಕಿದ್ದೀನಿ. ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಾನು 2 ಎಲೆನ ತಗೋತಾ ಇದ್ದೀನಿ. ನಾವು ಇಲ್ಲಿ ತುಪ್ಪ ಮಾಡೋದಕ್ಕೆ 15 ದಿನದಿಂದ ನಾನೊಂದು ಬೌಲಲ್ಲಿ ಕೆನೆನ ಹಾಕಿಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ದೆ. ನಾನು ಬೆಳಗ್ಗೆನೇ ಬೌಲ್ನ ತೆಗೆದು ಆಚೆ ಇಟ್ಟಿದ್ದೀನಿ. ಯಾಕಂದರೆ ನಮಗೆ ಈ ಕೆನೆ ಅನ್ನೋದು ಗಡ್ಡೆ ಕಟ್ಟಿರುತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದಕ್ಕೆ ಆಗುತ್ತೆ. ನಾನು 15 ದಿನ ಸ್ಟೋರ್ ಮಾಡಿ ಇಕ್ಕಿದ್ದೆ. 15 ದಿನದ ಕೆನೆನ ಒಂದೇ ಬಾರಿಗೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೋದು. 1 ಮಂತ್ಗೊಂದ್ಸರಿ ಆಗಬೇಕಾದ್ರೆ 1-2 ಸರಿ ಬ್ಯಾಚ್ ವೈಸ್ ಆಗಿ ಸ್ವಲ್ಪ ಹಾಕಿ ರುಬ್ಕೊಂಡು ನಮಗೆ ಬೆಣ್ಣೆ ಫಾರ್ಮ್ ಆಗೋ ತನಕ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಐಸ್ ಕ್ಯೂಬ್ಸ್ನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಫಾರ್ಮ್ ಆಗಿತ್ತು. ಸ್ವಲ್ಪ ಬೆಣ್ಣೆನ ತಗೊಂಡು ಈ ಐಸ್ ಕ್ಯೂಬ್ಸ್ ಹಾಕಿಕೊಂಡಿದ್ದೀರಲ್ಲ ನೀರು, ಆ ನೀರಿನಲ್ಲಿ ಹಾಕಿಬಿಟ್ಟು ಬೆಣ್ಣೆಯಲ್ಲಿ ಮಜ್ಜಿಗೆ ಕಂಟೆಂಟ್ ಸ್ವಲ್ಪ ಇರ್ಬೋದು. ಆದ್ದರಿಂದ ಈ ರೀತಿ ಐಸ್ ಕ್ಯೂಬ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ಕೈಗೆ ಬೆಣ್ಣೆ ಅಂಟ್ಕೊಳ್ಳೋದು ಇಲ್ಲ, ಮಜ್ಜಿಗೆ ಅನ್ನೋದು ಸ್ವಲ್ಪ ಇದ್ರೂ ಕೂಡ ನೀರಲ್ಲಿ ಹೋಗುತ್ತೆ. ಯಾವ ಪಾತ್ರೆಯಲ್ಲಿ ತುಪ್ಪ ಕಾಯಿಸ್ಕೊತೀವೋ ಅದಕ್ಕೆ ಬೆಣ್ಣೆನ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ವೀಲದ ಎಲೆನ 2 ಹಾಕಿಬಿಟ್ಟು ಚೆನ್ನಾಗಿ ಈ ತುಪ್ಪನ ಮರಳಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಮಗೆ ಯಾವಾಗ ಬಬಲ್ಸ್ ಅನ್ನೋದು ಹೋಗುತ್ತೋ ಆವಾಗ ನಮಗೆ ಈ ತುಪ್ಪ ಅನ್ನೋದು ರೆಡಿ ಆಗೋಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡ್ರೆ ಸೀದೋಗುತ್ತೆ, ತಳ ಹಿಡಿದ್ಬಿಡುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು. ಆರದ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ತುಂಬ ರುಚಿಯಾದಂತಹ ಪರಿಮಳಭರಿತವಾದ ತುಪ್ಪ ರೆಡಿಯಾಗೋಗುತ್ತೆ. ಇದೇ ರೀತಿ ನೀವು ಕೂಡ ಒಂದ್ಸರಿ ತಪ್ಪದೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.